Hello everyone, this is Bhargavi Pojar. I welcome you all to my YouTube channel Bhargavi Pojar Commerce Study. In this video, we are doing the continuation part of BCom first semester stock market operations unit number 2, that is listing of securities, part 2, that is the objectives of listing. ಸೊ ನೋಡಿ ಭದ್ರತೆಗಳ ಪಟ್ಟಿ 2ನೇ ಯೂನಿಟ್ ಇರೋದು ಸ್ಟಾಕ್ ಮಾರ್ಕೆಟ್ ಆಪರೇಷನ್ಸ್ನಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಅದರ ಉದ್ದೇಶಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಐ ಹ್ಯಾವ್ ಟೇಕನ್ ಓನ್ಲಿ 6 objectives. There are many more objectives. So we will see one by one. Okay. First one objective is to provide ready marketability and liquidity of a company's securities. ಸೊ ನೋಡಿ, ಮೊದಲನೇದೇನಿದೆ ಅಂದರೆ ಒಂದು ಮಾರುಕಟ್ಟೆಯನ್ನು ಒದಗಿಸುವುದರ ಜೊತೆಗೆ ಕಂಪನಿಯ ಷೇರುಗಳಿಗೆ ದ್ರವತ್ವವನ್ನು ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ 2 ಕೆಲಸ ಮಾಡ್ತಾ ಇದೆ. ಯಾವುದು? ಲಿಸ್ಟಿಂಗ್ ಮಾಡೋದ್ರ ಉದ್ದೇಶ. ಲಿಸ್ಟಿಂಗ್ ಅಂದರೆ ಏನಂತ ಹೇಳಿದೆ, ಜಸ್ಟ್ ರೀಕಾಲ್ ಫಾರ್ ಪ್ರೀವಿಯಸ್ ಕ್ಲಾಸ್. ಲಿಸ್ಟಿಂಗ್ ಅಂತಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಅಡ್ಮಿಷನ್ ಆರ್ ರಿಜಿಸ್ಟ್ರೇಷನ್. ಹೌದಾ? ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ ನಾವು ಅಡ್ಮಿಷನ್ ಅಥವಾ ರಿಜಿಸ್ಟ್ರೇಷನ್ ತಗೊಳ್ಳುವಂತಹ ಪ್ರೊಸೆಸ್ಸಿಗೆ ನಾವೇನಂತೀವಿ? ಲಿಸ್ಟಿಂಗ್ ಅಂತ ಹೇಳ್ತೀವಿ. ಯಾಕೆ ಈ ಲಿಸ್ಟಿಂಗ್ ಮಾಡ್ತೀವಿ? ಟು ಗೆಟ್ ಒನ್ ಕೈಂಡ್ ಆಫ್ ಪ್ರಿವಿಲೇಜ್, ಟು ಗೆಟ್ ಒನ್ ಕೈಂಡ್ ಆಫ್ ಟ್ರಸ್ಟ್, ಅಥವಾ ಒಂದು ಸೆಕ್ಯೂರಿಟಿ, ಒಂದು ಆಶ್ವಾಸನೆ, ಒಂದು ವಿಶ್ವಾಸವನ್ನು ತಗೊಳ್ಳಿಕ್ಕೆ ನಾವೇನು ಮಾಡ್ತಾ ಇದ್ವಿ? ಲಿಸ್ಟಿಂಗನ್ನು ಮಾಡ್ತಾ ಇದ್ದೀವಿ. ಸೊ ಓಕೆ, ನೆಕ್ಸ್ಟ್ ನೋಡಿ, ಅದೇ ಫಸ್ಟ್ ಒನ್ ಆಬ್ಜೆಕ್ಟಿವ್ ಏನು ಹೇಳ್ತಾ ಇದೆ ಅಂದರೆ ರೆಡಿ ಮಾರ್ಕೆಟಬಿಲಿಟಿ ಆ್ಯಂಡ್ ಲಿಕ್ವಿಡಿಟಿ ನಮಗೆ ಪ್ರೊವೈಡ್ ಮಾಡುತ್ತೆ ಸೆಕ್ಯೂರಿಟೀಸ್ಗೆ ಅಂತ ಹೇಳ್ತಾರೆ. ರೆಡಿ ಮಾರ್ಕೆಟಬಿಲಿಟಿ ಅಂದರೆ ಸೊ ಅಲ್ಲಿ ಮಾರ್ಕೆಟಿನ ಒಂದು ಗ್ರಾಫನ್ನು ನಮಗೆ ತೋರಿಸ್ಕೊಡುತ್ತೆ ಲಿಸ್ಟಿಂಗ್ ಮಾಡೋದ್ರಿಂದ. ಸೊ ಈಸಿಲಿ ವಿ ಕ್ಯಾನ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಮಾರ್ಕೆಟ್ ಆ್ಯಂಡ್ ವಾಟ್ ಆರ್ ದ ratios and what are the diagram is having a company. So everything we can able to see easily. Liquidity ಅಂತಂದ್ರೆ ಏನು? ದ್ರವತ್ವ ಅಂದ್ರೇನು? ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಈಸ್ ಲಿಕ್ವಿಡಿಟಿ. ಸೊ ದ್ರವತ್ವ ಅಂತಂದರೆ ಈಸಿಲಿ ಅಸೆಟ್ಟನ್ನು ಕ್ಯಾಶಿಗೆ ಕನ್ವರ್ಟ್ ಮಾಡೋದು ವಿದಿನ್ ಅ ಶಾರ್ಟರ್ ಪೀರಿಯಡ್. ಕಡಿಮೆ ಸಮಯದಲ್ಲಿ ಒಂದು ಅಸೆಟ್ಟನ್ನು ಹಣವಾಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಲಿಕ್ವಿಡಿಟಿ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಕೋಟೆಡ್ ಗೋಲ್ಡ್. ಬಂಗಾರವನ್ನು ನಾವೇನು ಮಾಡ್ಬೋದು? ಕಡಿಮೆ ಸಮಯದಲ್ಲಿ ಕ್ಯಾಶಿಗೆ ಕನ್ವರ್ಟ್ ಮಾಡ್ಬೋದು. ಇಲ್ಲೂ ಕೂಡ ಏನು ಮಾಡ್ತಿದ್ದಾರೆ? ಸೆಕ್ಯೂರಿಟೀಸ್ನ, ಶೇರ್ಸನ್ನು ಲಿಕ್ವಿಡಿಟಿಗೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೆಕೆಂಡ್ ಒನ್, ಟು ಪ್ರೊಟೆಕ್ಟ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್, ಹೂಡಿಕೆದಾರರ ಹಿತಾಸಕ್ತಿ ಕಾಪಾಡುವಿಕೆ. ನೋಡಿ, ಬರೀ ರಿಟರ್ನನ್ನು ಜಾಸ್ತಿ ಕೊಡೋದು ಒಂದೇ ಅಲ್ಲ, ರೆಗ್ಯುಲಾರಿಟಿ, ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್. 2 ಕೈಂಡ್. ಹೌದಾ? ಸೊ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಅಂತಂದ್ರೆ, ಸಪೋಸ್ ನೋಡಿ, ಎಕ್ಸ್ ಅನ್ನೋನು 1 lakh ಏನೋ ಇನ್ವೆಸ್ಟ್ ಮಾಡಿದಾನಂದ್ರೆ ಬರೀ ಅವನಿಗೆ ಬಡ್ಡಿ ಕೊಡೋದಷ್ಟೇ ಅಲ್ಲದೆ ಒಂದು ಶ್ಯೂರಿಟಿ, ಒಂದು ಸೆಕ್ಯೂರಿಟಿ, ಒಂದು ವಿಶ್ವಾಸ, ಆಮೇಲೆ ಅವ್ರಿಗೆ ಬೋರ್ ಆಗದೆ ಇರೋಗೆ, ಅಂದರೆ ಈ ಕಂಪ್ನಿಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಯೋಚನೆನೂ ಕೂಡ ಬರಲಾರ್ದ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವೇನಂತೀವಿ? ಹೂಡಿಕೆದಾರರ ಹಿತಾಸಕ್ತಿ ಕಾಪಾಡೋದು. ಒಂದು ಕೋಟ್ ಬರುತ್ತೆ ಅಲ್ಲಿ, ನಾಟ್ ಓನ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಬರುತ್ತೆ. ನೆಕ್ಸ್ಟ್, ಥರ್ಡ್ ಆಬ್ಜೆಕ್ಟಿವ್, ಟು ಪ್ರೊವೈಡ್ ಮೆಕ್ಯಾನಿಸಮ್ ಫಾರ್ ಎಫೆಕ್ಟಿವ್ ಕಂಟ್ರೋಲ್ ಆ್ಯಂಡ್ ಸೂಪರ್ವಿಷನ್ ಆಫ್ ಟ್ರೇಡಿಂಗ್. ಸೊ ವ್ಯಾಪಾರದಲ್ಲಿ ಮಾರ್ಗದರ್ಶನಕ್ಕೆ ತಂತ್ರಜ್ಞಾನದ ಸಹಾಯ ಕೂಡ ಮಾಡುತ್ತೆ. ಸೊ ನೋಡಿ, ಈಗೆಲ್ಲ ಬಂದಿದೆ, ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಅಂತ ಬಂದಿದೆ. ಸೊ ಈಸಿಲಿ ವಿ ಕ್ಯಾನ್ ಲುಕ್ ಅಟ್ ದ ಸ್ಕ್ರೀನ್ ಆಫ್ ದ ಕಂಪ್ಯೂಟರ್ ಆರ್ ಎನಿ ಸಿಸ್ಟಮ್ ಆರ್ ಮೊಬೈಲ್ ಆ್ಯಂಡ್ ವಿ ಅನಲೈಸ್ ವಾಟ್ ಈಸ್ ದ ಕಂಪನಿ ಈಸ್ ಟ್ರೈಂಗ್ ಟು ಟೆಲ್ ಅಸ್. ಸೊ ಕಂಪ್ನಿದು ಗ್ರಾಫ್ ತೋರಿಸುತ್ತೆ. ಹೌದಾ? ಸೊ ಈ ರೀತಿಯಾಗಿ ಗ್ರಾಫ್ ಬರುತ್ತಲ್ಲ, ಗ್ರಾಫ್ ಕೂಡ ತೋರಿಸುತ್ತೆ, ಏರಿಳಿತದ ಗ್ರಾಫ್. ಹೌದಾ? ಸೊ ಅದ್ರ ಮೇಲೆ ನಾವು ಗುರುತಿಡುತ್ತೆ. ಸಪೋಸ್ ಇದು ಎಕ್ಸ್ ಕಂಪ್ನಿ, ನೆಕ್ಸ್ಟ್ ವೈ ಕಂಪ್ನಿ ಬರುತ್ತೆ. ಸೊ ವೈ ಕಂಪ್ನಿದು ಹೆಂಗೆ ಬರುತ್ತೆ? ಸೊ ಈ ರೀತಿಯಾಗಿ ಬರುತ್ತೆ ಅಂತ ತಿಳ್ಕೊಡ್ರಿ. ಸೊ ಇಟ್ ಈಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್, ದಿಸ್ ಒನ್ ಈಸ್ ಸಮಟೈಮ್ಸ್ ಇನ್ಕ್ರೀಸಿಂಗ್, ಸಮಟೈಮ್ಸ್ ಡಿಕ್ರೀಸಿಂಗ್. ಹೌದಾ? ಸೊ ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ? ಇನ್ಕ್ರೀಸ್ ಯಾವ್ದು ಮಾಡ್ತಾ ಇದೀವಿ? ಇದರಲ್ಲಿ ನಾವೇನು ಮಾಡ್ತೀವಿ? ಇನ್ವೆಸ್ಟ್ ಮಾಡ್ತೀವಿ, ಹೂಡಿಕೆ ಮಾಡ್ತೀವಿ. ಹೌದಲ್ಲ? ಸೊ ಯಾಕೆ? ಅದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ನೋದು ಒಂದೇ ಉದ್ದೇಶದಿಂದ. ಹೌದಾ? ಅದರಿಂದ ನಮಗೆ ಲಾಸ್ ಆಗದೆ ಇರಬಹುದು ಅನ್ನೋ ಪ್ರಿಡಿಕ್ಷನ್ ಮಾಡೋ ಮುಖಾಂತರ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ ಈ ರೀತಿಯಾದಂತಹ ತಂತ್ರಜ್ಞಾನ ಅಥವಾ ಮೆಕ್ಯಾನಿಸಮ್ ಅನ್ನು ನಮಗೆ ಪ್ರೊವೈಡ್ ಮಾಡುತ್ತೆ. ಸೂಪರ್ವಿಷನ್ ಜೊತೆಗೆ ಕಂಟ್ರೋಲ್ ಮಾಡಲಿಕ್ಕೆ. ಸೊ ವಿ ಕ್ಯಾನ್ ಈಸಿಲಿ ಕಂಟ್ರೋಲ್ ಅಂತಂದ್ರೆ ಹೋಗಿ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ವಿ ಕ್ಯಾನ್ ಅನಲೈಸ್. ಸೊ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಮಾಡಬಾರ್ದು, ಹೌ ಕ್ಯಾನ್ ವಿ ಕ್ಯಾನ್ ಕಂಟ್ರೋಲ್ ಅವರ್ ಇನ್ವೆಸ್ಟ್ಮೆಂಟ್. ಸೊ ಈ ರೀತಿಯಲ್ಲಿ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಅಬಿಲಿಟಿ ಟು ರೈಸ್ ಫರ್ದರ್ ಕ್ಯಾಪಿಟಲ್. ಇನ್ನೂ ಹೆಚ್ಚಿನ ಬಂಡವಾಳ ಬೇಕಂದ್ರೆ ನಾವು ಶೇರ್ಸನ್ನು ಇಶ್ಯೂ ಮಾಡೋ ಮುಖಾಂತರ ಅಥವಾ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ನ ಇಶ್ಯೂ ಮಾಡೋ ಮುಖಾಂತರ ಕ್ಯಾಪಿಟಲನ್ನು ರೈಸ್ ಮಾಡ್ಬೋದು. ಬಂಡವಾಳವನ್ನು ಇನ್ನೂ ಜಾಸ್ತಿ ನಾವು ಹೆಚ್ಚಿನ ಬಂಡವಾಳವನ್ನು ಸಂಗ್ರಹಣೆ ಮಾಡ್ಬೋದು. ಮೊಬಲೈಸ್ ಸೇವಿಂಗ್ಸ್, ಉಳಿತಾಯದ ಸದುಪಯೋಗ.
ಇನ್ ಕೇಸ್ ವಿ ಆರ್ ಹ್ಯಾವಿಂಗ್ ಸೇವಿಂಗ್ಸ್ ಅಥವಾ ನಮ್ಮ ಹತ್ರ ಸರ್ಟನ್ ಅಮೌಂಟ್ ಉಳಿತಾಯ ಇದ್ರೆ ಅದನ್ನು ನಾವು ಡೆಡ್ ಅಮೌಂಟ್ ಮಾಡಬಾರ್ದಲ್ಲ, ಸುಮ್ಮನೆ ಒಂದು ಇದರಲ್ಲಿ ಹಾಕಿಡಬಾರ್ದು. ಸೊ ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ದುಡಿತಾ ಇರಬೇಕದು ಅಂತ ಹೇಳಿ ಹೇಳ್ತಾ ಇದ್ದ, ಹೌದಾ? ಸೊ ಉಳಿತಾಯವನ್ನ ಇನ್ವೆಸ್ಟ್ ಮಾಡಿ ಅದರಿಂದ ಉಪಯೋಗವನ್ನು ತಗೊಳ್ಬೇಕು. ಅದು ಕೂಡ ನಮಗೆ ಆಬ್ಜೆಕ್ಟಿವ್ನಲ್ಲಿ ತೋರಿಸ್ಕೊಡುತ್ತೆ. ಟು ರೆಗ್ಯುಲೇಟ್ ಡೀಲಿಂಗ್ಸ್ ಇನ್ ಸೆಕ್ಯೂರಿಟೀಸ್, ಷೇರುಗಳ ವ್ಯಾಪಾರದ ಮೇಲೆ ನಿಯಂತ್ರಣವನ್ನು ಮಾಡಲಿಕ್ಕೂ ಕೂಡ ನಮಗೆ ಲಿಸ್ಟಿಂಗ್ ಸಹಾಯ ಮಾಡುತ್ತೆ. ಸೊ ಐ ಹ್ಯಾವ್ ಟೇಕನ್ ಓನ್ಲಿ 6 objectives. There are many more objectives. You can go through that also. So I hope you understand today's video. If you have any doubt, please message or drop on comment section. Please do like, share and subscribe my YouTube channel. Thank you.